ಪಸರಿಸುವ ಪ್ರದೇಶ ಇದಾದ್ದರಿಂದ ಇದನ್ನು ಪ್ರಾಪ್ತೋದ್ದೇಶ ಅಂತ ಕರೆಯುವುದು. ಹೌದು, ನರಕ ಮುರದಾನವರು ಆಳಿದಂತ ನಾಡಲ್ಲವೇ ಇದು. ಹೌದು, ಮುರ ಪಾಶದಿಂದ ವೈರಿಯ ಎದೆಯಲ್ಲಿ ಭೀತಿಯ ಅಲೆಯನ್ನೆಬ್ಬಿಸಿತು. ಮುರಾಸುರನ ಮುತ್ತಿನ ಮಗಳನ ಮೌರ್ವಿ ನಾಮಕರು ಕಾಮಕಟಂಕಟಿ ಎನ್ನುವ ಹಾಗೆ ಕರೆಯುತ್ತಾರೆ. ಆದ್ರೆ ಏನು ಮಾಡುವುದು ಹೇಳು? ಏನಾಯ್ತು? ಕೃಷ್ಣನ ಷಡ್ಯಂತ್ರದಿಂದ ನರಮುರಕ ದಾನವರು ನಾಶವಾಗಿ ಹೋದರು. ಹೌದು, ಆ ಹೊತ್ತಿಗೆ ಪ್ರಾಗ್ಜ್ಯೋತಿಷವೇ ಅನಾಥವಾಯಿತು, ಜೊತೆಯಲ್ಲಿ ನಾನು ಅನಾಥಳಾದೆ. ನಂತರದಲ್ಲಿ ಭಗದತ್ತ ನಾಮಕರು ಇಲ್ಲಿಗೆ ಅಧಿಕಾರಿಯಾದ. ಬಾವಿಯಲ್ಲಿ ನಾನು ಅವನಿಗೆ ಸಹೋದರಿ ಅಲ್ಲದಿದ್ದರು ಸೋದರ ವಾತ್ಸಲ್ಯದಿಂದ ನನ್ನನ್ನು ಸಾಕಿಸಲಿಲ್ಲ. ಸಕಲ ವಿದ್ಯೆಯನ್ನು ಕೊಡಿಸಿದ. ಪ್ರಾಯಪ್ರಬುದ್ಧರಾಗಿದ್ದೇನೆ. ಈಗ ನಾನು ಮದುವೆಯ ಕುರಿತಾಗಿ ಯೋಚನೆ ಮಾಡುವುದು. ಮದುವೆ ಅಂತ ಹೇಳಿದ್ರೆ ಪ್ರಾಯಕ್ಕೆ ಸರಿಯಾಗಿ ಮದುವೆ ಇರುವಂತ ಶುಭ ಸಂಸ್ಕಾರ ಆಗಲೇಬೇಕು ತಾನೆ. ನಿಜ. ಹೀಗೆ ಯೋಚಿಸುತ್ತಾ ಹೇಳುತ್ತೇನೆ, ನಮ್ಮ ಮದುವೆಯ ವಿಶೇಷವೇ ಹಾಗೆ. ಏನದು? ಅದೇನು ಗೊತ್ತಾ? ಜಯವನ್ನು
ಮದುವೆಯ ಯೋಚನೆ ನನಗಿದ್ರು ಕೂಡ ಮದುವೆ ಅಂತ ಹೇಳಿದ್ರೆ ಅಷ್ಟೊಂದು ಸುಲಭ ಸಾಧ್ಯವಾಗಬಾರದು, ಸಾಧ್ಯವಾಗಕೂಡದು. ಹೆಣ್ಣು ಅವಲೇ ಅಂತ ಕರೆಯುತ್ತಾರೆ. ಇದರ ಅರ್ಥ ಏನು? ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾಗದವಳು. ಅದೇ ರಕ್ಷಿಸಿಕೊಳ್ತಾಳೆ ಅಂತ ಆದ್ರೆ ಅವಳು ಸಬಲೆ ಆಗುತ್ತಾಳೆ. ಹೆಣ್ಣು ಸಬಲೆ ಆಗ್ಬೇಕು, ಸ್ವ ಸಾಮರ್ಥ್ಯದಿಂದ ನಿಲ್ಲಬೇಕು ಎನ್ನುವ ಕಾರಣಕ್ಕಾಗಿ ಅದಕ್ಕೆ ಪೂರಕವೂ ಪ್ರೇರಕವೂ ಆದಂತಹ ವಿದ್ಯೆಯನ್ನು ಅಭ್ಯಸಿಸಿದವಳು ನಾನು. ಶಸ್ತ್ರವಿದ್ಯೆಯನ್ನು ಕಲಿತಿದ್ದೇನೆ. ಇದೇ ಒಂದು ಪಣ ಅಂತ ನಾನು ಎನಿಸಿಕೊಂಡಿದ್ದೇನೆ. ಯಾರು ನನ್ನನ್ನು ಮದುವೆ ಆಗುತ್ತಾರೋ ಮದುವೆಯಾಗುವ ವರ ನನ್ನನ್ನು ವಾದದಲ್ಲಿ ಗೆಲ್ಲಬೇಕು, ಯುದ್ಧದಲ್ಲಿ ನನ್ನನ್ನು ಸೋಲಿಸಬೇಕು, ಅಂತವನ್ನು ನೇರನ್ನು ಪತಿಯಾಗಿ ಸ್ವೀಕರಿಸು. ಹಾಗಂತ ಅದೆಷ್ಟೋ ದಾರಿಣೀಶರು ಮದುವೆಯ ವಾಂಛೆಯನ್ನು ಹೊತ್ತು ನನ್ನ ಸನಿಹ ಬಂದರು. ನನ್ನ ಪ್ರಶ್ನೆಗೆ ಸೋತು ಸುಣ್ಣವಾಗಿ ತಲೆ ತಗ್ಗಿಸಿ ಹೋಗುತ್ತಾ ಇದ್ದಾರೆ. ಕಾರಣ ಇವರೆಲ್ಲ ಕೊಂಡಾಡು ಬರೇ ರೂಪದಲ್ಲಿ ಲಕ್ಷ್ಮಿ ಹಾಗೆ, ಸಂಪತ್ತಿನಲ್ಲಿ ಲಕ್ಷ್ಮಿಯ ಹಾಗೆ ಅಲ್ಲ, ಶಕ್ತಿಯಲ್ಲಿ ಪಾರ್ವತಿ ದೇವಿಯ ಹಾಗೆ, ವಿದ್ಯೆಯಲ್ಲಿ ಶಾರದೆಯ ಹಾಗೆ ಕೊಂಡಾಡುತ್ತಾ ಇದ್ದಾರೆ. ಬಂದವರೆಲ್ಲ ಹೀಗೆ ಸೋತು ತಲೆ ತಗ್ಗಿಸಿ ಹೋದ್ರು ಅಂತಾದ್ರೆ ಆದ್ರೆ ಕಾಮಕಂಠಿಯ ಜೀವನದಲ್ಲಿ ಮದುವೆ ಇರುವಂತ ಶುಭ ಸಂಸ್ಕಾರ ಆಗುವುದು ಯಾವಾಗ? ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಮದುವೆಯೇ ಇಲ್ಲವೇ? ಹಾಗೇಳುವುದಕ್ಕೂ ಸಾಧ್ಯವಿಲ್ಲ. ವಿಧಾತ ಹಣೆಯಲ್ಲಿ ಹುಟ್ಟಿದಾಗಲೇ ಬರೆದಿರ್ತಾನಂತೆ, ಇಂಥ ಗಂಡಿಗೆ ಇಂಥ ಹೆಣ್ಣು, ಇಂಥ ಹೆಣ್ಣಿಗೆ ಇಂಥ ಗಂಡು. ಹಾಗಾದ್ರೆ ನನ್ನ ವರ ಎಲ್ಲಿದ್ದಾನೋ ಹೇಗಿದ್ದಾನೆ, ಯಾವಾಗ ಕಣ್ಮುಭಾಗದಲ್ಲಿ ಬರ್ತಾನೆ ಎನ್ನುವ ಚಿಂತೆ ಮನಸ್ಸಿಗೆ ಬೇಸರವನ್ನು ತಂದಿದೆ. ಈ ಬೇಸರವನ್ನು ಕಳೆಯಬೇಕೆನ್ನುವ ಕಾರಣಕ್ಕಾಗಿ ಉಪವನಕ್ಕೆ ಹೂದೋಟಕ್ಕೆ ಬಂದವರು